ಹೆಸರಲ್ಲಿ ಟಾರ್ಚರ್, ಜೀವ ಬಿಟ್ಲು ಯುವತಿ. ಜೆಡಿಎಸ್ ಪಕ್ಷದ ನಾಯಕಿಯ ಪುತ್ರನಿಂದನೇ ಆಯ್ತಾ ಕಿರುಕುಳ ಅಂತ. ಪ್ರೀತಿ ಹೆಸರಲ್ಲಿ ಟಾರ್ಚರ್, ಯುವತಿ ಜೀವ ಬಿಟ್ಲು. ಜೆಡಿಎಸ್ ಪಕ್ಷದ ನಾಯಕಿಯ ಪುತ್ರನಿಂದಲೇ ಆಯ್ತಾ ಕಿರುಕುಳ. ಪ್ರೀತಿ ಹೆಸರಲ್ಲಿ ರೀಶೇಲ್ಗೆ ಹಿಂಸೆ ಕೊಟ್ನ ಚಿರಾಗ್. ಕಾರವಾರದ ಕೆಪಿಸಿ ಕಾಲೋನಿಯ ನಿವಾಸಿ ರೀಶೇಲ್ ಈಕೆ. ಕದ್ರಾ ಪೊಲೀಸ್ ಠಾಣೆಯಲ್ಲಿ ಯುವತಿಯ ತಂದೆ ದೂರನ್ನು ಸಹ ಕೊಟ್ಟಿದ್ರು. ಚಿರಾಗ್ ಮತ್ತು ನನ್ನ ಮಗಳು ರೀಶೇಲ್ ಇಬ್ರು ಪರಿಚಯದವರು. ಆಗಾಗ ಚಿರಾಗ್ ನಮ್ಮ ಮನೆ ಬಳಿ ಸುತ್ತಾಡ್ತಿದ್ದ. ರೀಶೇಲ್ ಡಿಸೋಜಾಗೆ ಪ್ರೀತಿಸುವಂತೆ ಕೂಡ ಕಾಡಿಸ್ತಿದ್ದ. ನನ್ನ ಮಗಳು ಆತನ ಪ್ರೀತಿಯನ್ನ ನಿರಾಕರಿಸಿದ್ಲು. ಇದರಿಂದ ಫೋನ್ ಮಾಡಿ ಕೂಡ ಹಿಂಸೆ ಮಾಡ್ತಿದ್ದ ಚಿರಾಗ್. ನೀನು ಸತ್ತು ಹೋದ್ರೆ ಒಳ್ಳೇದು ಅಂತ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ತಂದೆ ದೂರು ಹೇಳಿದ್ದಾರೆ. ಯುವಕನ ಚಿತ್ರಹಿಂಸೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಯುವತಿ. ಕೇಸ್ ದಾಖಲಾಗದಂತೆ ಆರೋಪಿ ಚಿರಾಗ್ ಪರಾರಿಯಾಗಿದ್ದಾನೆ. ಪ್ರೀತಿ ಹೆಸರಲ್ಲಿ ಆದ ಟಾರ್ಚರ್ನಿಂದ ಯುವತಿ ಜೀವ ಬಿಟ್ಟಿರುವಂತಹ ಘಟನೆಯೊಂದು ನಡೆದಿದೆ. ಜೆಡಿಎಸ್ ಪಕ್ಷದ ನಾಯಕಿಯ ಪುತ್ರ ಚಿರಾಗ್ನಿಂದ ಈ ಒಂದು ಟಾರ್ಚರ್ ಆಗಿರುವಂಥದ್ದು. ಯುವಕನ ಚಿತ್ರಹಿಂಸೆಗೆ ಹುಡುಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪ್ರೀತಿ ಹೆಸರಲ್ಲಿ ರೀಶೇಲ್ ಎಂಬ ಹುಡುಗಿಗೆ ಈತ ಟಾರ್ಚರ್ ಕೊಟ್ನಾ ಅಂತ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಯುವತಿಯ ತಂದೆ ಕೂಡ ದೂರನ್ನ ನೀಡಿರುವಂಥದ್ದು. ಚಿರಾಗ್ ಹಾಗೂ ನನ್ನ ಮಗಳು ಪರಿಚಯದವರು. ಆಗಾಗ ಚಿರಾಗ್ ನಮ್ಮ ಮನೆ ಬಳಿ ಕೂಡ ಸುತ್ತಾಡ್ತಿದ್ದ. ರೀಶೇಲ್ ಡಿಸೋಜಾಗೆ ಪ್ರೀತಿಸುವಂತೆ ಕಾಡ್ತಿದ್ದ. ಆದ್ರೆ ನನ್ನ ಮಗಳು ಅವನ ಪ್ರೀತಿಯನ್ನ ನಿರಾಕರಿಸಿದ್ಲು, ಒಪ್ಕೊಂಡಿರ್ಲಿಲ್ಲ. ಆದ್ರೆ ಈತ ಫೋನ್ ಮಾಡಿ ಕೂಡ ಹಿಂಸೆ ಮಾಡ್ತಿದ್ದ. ನೀನ್ ಸತ್ ಹೋದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲೇ ಆಕೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ. ಇಂಥ ಯುವಕನ ಚಿತ್ರಹಿಂಸೆಯನ್ನ ತಾಳಲಾರದೆ ನನ್ನ ಮಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು ತಂದೆಯ ಆರೋಪವಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಈ ಆರೋಪಿ ಚಿರಾಗ್ ಏನಿದ್ದಾನಲ್ಲ ಪರಾರಿಯಾಗಿ ಹೋಗಿದ್ದಾನೆ. ಪ್ರೀತಿಯ ಹೆಸರಿನಲ್ಲಿ ಯುವತಿಯ ಜೀವವೇ ಹೋಯಿತು. ಯುವಕನ ಟಾರ್ಚರ್ನಿಂದ ಹುಡುಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೇಸ್ ದಾಖಲಾಗ್ತಿದ್ದಂತೆ ಆರೋಪಿ ಚಿರಾಗ್ ಪರಾರಿಯಾಗೋಗಿದ್ದಾನೆ. ಆಕೆಯ ತಂದೆಯೂ ಕೂಡ ಇದೀಗ ಕದ್ರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವಂಥದ್ದು. ಚಿರಾಗ್ ಮತ್ತು ನನ್ನ ಮಗಳು ಪರಿಚಯದವರು. ಆದರೆ ಪ್ರೀತಿ ಏನಿರಲಿಲ್ಲ. ಈತ ನಮ್ಮ ಮನೆ ಬಳಿ ಸುತ್ತಾಡ್ತಿದ್ದ, ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದ. ಆದರೆ ನನ್ನ ಮಗಳು ಇವನ ಪ್ರೀತಿಯನ್ನು ಒಪ್ಕೊಂಡಿರಲಿಲ್ಲ, ನಿರಾಕರಣೆ ಮಾಡಿದ್ಲು. ನೀನು ಸತ್ತೋದ್ರೇನೆ ಒಳ್ಳೇದು ಅಂತ ಯುವಕ ಟಾರ್ಚರ್ ಕೊಟ್ಟಿದ್ದಾನೆ. ನನ್ನ ಮಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥದ್ದು ತಂದೆಯ ದೂರು. ಯುವಕನ ಚಿತ್ರಹಿಂಸೆಯನ್ನು ತಾಳಲಾರದೆ ಯುವತಿ ರೀಶೇಲ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು.